ಒದೆಗಳೆಡೆಯಿಂದ ಭೀಕರವಾದ ಗರ್ಜನೆಯೊಂದು ಕೇಳಿ ಬರ್ತಾ ಇದೆ. ತಡ ಮಾಡುವುದಲ್ಲ, ಗರ್ಜನೆಯ ಶಬ್ದವನ್ನು ಅನುಸರಿಸಿ ಮುಂದುವರಿದ್ದೇನೆ. ಇಲ್ಲಿ ಹೆಜ್ಜೆ ಗುರ್ತೈತೆ. ಅಲ್ಲೊಂದು ಮಂಚ ಐತೆ ಅಣ್ಣಂದಿ. ಈ ಕಾಡಾಗೆ ನಾವಿರ್ಬೇಕಾದ ಈ ಕಾಡು ಹಾಳು ಮಾಡ್ಲಿಕ್ಕೆ ಮಂತ ಬಂದ ಕೇಳಿದ್ದೆ ಅವ ಕೋತ ಕಡು ಪುಟ ಪುಟ ಚುಪ್ ಚುಪ್. ನಾನು ವಿಚಾರಿಸ್ಕೊಳ್ತೀನಿ. ಅಂತ ಅಂದ್ಮೇಲೆ ಬಹಳ ಶಾಣೆ ಇದ್ದಾರೆ, ಶಾಣೆ ನಿಮ್ಮಿಂದ ಆಗಕ್ಕಿಲ್ಲ. ನಾನೇ ವಿಚಾರಿಸ್ಕೊಳ್ತೀನಿ. ಒಳಗೆ ಸರ್ರಿ, ಕರ್ಸ್ಕೊಳ್ತೀನಿ. ಎಲ್ಲ ಇವನ ನಾನು ಹೊರದಮ್ಮಿಕ ಕಾಲೊಂದಿಗೆ ಇಟ್ಕೊಂಡು ನಿಂತಿದ್ದಾನಲ್ಲ. ಮಾತನಾಡು. ಸಿಟ್ಟಾಗ್ಬೇಡಪ್ಪ, ನಾವೇ ನಿಮ್ಗೆ ಬೈದವರಲ್ಲ. ಇರಲಿ, ಏನಾಗಬೇಕೇನೆ ಹಂಗ್ ಕಾಣಪ್ಪ. ಇರ್ಲಿ, ನಿನ್ನನ್ನು ಕಂಡ್ರೆ ಪಾಪ ಕಾಣ್ತಾ ಇದ್ದ. ಯಾಕೆ? ಅಲ್ಲ, ಈ ಮಿಕ್ಕಾದ ಮರಿ ಹಾಗೆ ಕಾಲಿಟ್ಕೊಂಡು ನಿಂತ್ಕೊಂಡಿದ್ಯಲ್ಲ. ಹೌದು, ಮಿಕ್ಕ ತಿನ್ನುವರು ನಾನು ಮೊದಲು ಕಂಡವ. ನಾನು ಹೊಡೆದ ಶರವನ್ನ ಇಟ್ಕೊಂಡು ಈ ಕಡೆಗೆ ಬಂದೈತೆ, ರಕ್ತ ಒತ್ತರ್ಕೊಂಡು. ಹೌದಾ? ಏನು ನಾವು ಮಿಕ್ಕ ತಿನ್ನುವರು, ಸುಮ್ಮನೆ ನಮ್ಮೊಳಗೆ ಜಗಳಕ್ಕೆ ಬಡಬೇಡ. ಅಂದ್ರೆ ಮಿಕ್ಕ ಕೊಟ್ಟು ಅದು ಕೈರಾತ ಇಲ್ಲಿ ಸತ್ತು ಬಿದ್ದಿರುವಂತ ಮಿಕ್ಕವನ್ನು ನಾನು ಹೊಡೆದವ, ನೀನು ಹೊಡೆದವನು ಅಂತ ಹೇಳ್ತಾ ಇದ್ದೀಯಲ್ಲ, ಆಧಾರ ಏನುಂಟ ನಿನ್ನಲ್ಲಿ? ಐತೆ ಐತೆ ಮಿಕ್ಕದ ಅಲ್ಲೊಳಗೆ ಸತ್ತವರು ನಾವು ಸೊಳ್ಳು ತಟ್ಟುಗಿದೈತೆ. ಮಿಕ್ಕದ ಅಲ್ಲೊಳಗೆ ಸತ್ತವರು ನಾವು, ಮಿಕ್ಕದ ಅಲ್ಲೊಳಗೆ ಸತ್ತವರು ನಾವು. ಕಳ್ಳತನದಿ ಬಚ್ಚಿಡಲ್ಯಾಕೆ ಎಲ್ಲ ತಮ್ಮಡಿ ನೀನು
ಅಲ್ಲೇ ನೋಡ್ ಏನು ಆ ಹಳ್ಳಿ ಒಳಗೆ ಹಾ. ಗೊತ್ತೈತೆ ಬಾಣ. ಹಾ. ಅದು ನಾನ್ ಬಿಟ್ಟ ಬಾಣ ಕಾಣಪ್ಪ. ಓಹೋ. ಹಾ, ಸುಮ್ಮನೆ ನಮ್ ಕಡೆ ಜಗಳಕ್ಕೆ ಬರಬೇಡ. ನೀತಿ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ನಾವು. ಏನು ನೀತಿ ತಪ್ಪುವ ಜನ ನಾವಲ್ಲ. ಓಹೋ. ನೀವು ನೀತಿ ತಪ್ಪಿದ್ರೆ ಬಿಡುವವರು ನಾವಲ್ಲ. ಬರ್ಬೇಕ. ಅಯ್ಯ ಕೈರಾತ, ಈ ಮೃಗವನ್ನು ನೀನು ಹೊಡೆದವನು ಅನ್ನುವುದಕ್ಕೆ ಹಾ. ಮಗಕ್ಕೆ ನಾಟಿದ ಬಾಣದ ಆಧಾರವನ್ನು ಕೊಡ್ತಾ ಇದ್ದೀಯಲ್ಲ, ನಾನು ಸಹ ಅದೇ ಆಧಾರವನ್ನು ಕೊಡ್ತಾ ಇದ್ದೇನೆ. ಈ ಮೃಗವನ್ನು ನಾನೇ ಬಾಣ ಹೊಡೆದು ಕೊಂದವನು. ಏನು ಹುಡುಗ ಬುದ್ಧಿ ನೀನು ಹೊಡೆದಲ್ಲ, ನಾನೇ ಹೊಡೆದವನು. ಏನು ನಾವು ಹೇಳ್ದ ಹಾಂಗ್ ಕೇಳು. ಏನು ನಮ್ ಪಡೆಯವರು ಆಯ್ತಾರೆ ಮಾರ್ಕೆಟ್ಗೆ. ಅವ್ರು ಬಂದು ಬಿಟ್ಟು ನಿನ್ನ ದೌಡೆ ಮೇಲೆ ದಪ್ಪು ದೆಪ್ಪು ಅಂತ ಗುಡ್ಡ ಹಾಕ್ತಾರೆ. ಏಯ್, ಏನು ಕೊಡಾಮಿಕ ಈ ಮೃಗವನ್ನು ನೀನು ಹೊಡೆದ ನಾನೇ ಹೊಡೆದವ. ಅಬ್ಬಾ, ನಿನ್ನ ಅಹಂಕಾರದ ಮಾತುಗಳೇ. ಕಿರಾತ ಹೌದು, ಬಡ ಕಿರಾತ ಅಲ್ಲ ಕಣ. ಏಯ್, ಮುಚ್ಚು ಬಾಯ್. ನಿನ್ನ ಬಡಬಡಿಕೆ ಮಾತುಗಳಿಗೆ ಅಂಜುವವನು ನಾನಲ್ಲ. ಹ, ನಾನು ಸಹ ಸತ್ಯವನ್ನೇ ಹೇಳ್ತಾ ಇದ್ದೇನೆ. ಏನು? ನನ್ನ ಎದುರಿಗೆ ಓಡಿ ಬಂದಿರುವಂತಹ ಈ ಮೃಗಕ್ಕೆ ನನ್ನ ಕ್ರೂರವಾದ ಅಲಗನ್ನು ಪ್ರಯೋಗ ಮಾಡಿದ್ದೇನೆ. ಬಾಣದ ಹತ್ತಿಯನ್ನು ತಾಳಲಾರದೆ ಈಗ ಮೃಗವು ಸತ್ತು ಬಿದ್ದಿದೆ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಈ ಮೃಗದ ಗೊಡವೆಯನ್ನು ಬಿಟ್ಟು ಹೇಗೆ ಬಂದೆಯೋ ಹೊರಟು ಹೋಗು. ಹೋಗದಿದ್ರೆ ಏನೋ ಗೊಡವೆ ಹೇಳಿದ್ದನ್ನು ಕೇಳಿ ಹೊರಟು ಹೋಗದೇ ಇದ್ದಲ್ಲಿ ಏನ್ ಮಾಡ್ತಿ? ನಿನ್ನ ಹೆಡತಲೆಯಲ್ಲಿ ನಾಲಗೆ ಎಲ್ಲ ಒಪ್ಪುವರ. ಏನು ತಲೆ ಗಟ್ಟಿ ಐತೆ ಅಂತೇಳಿ ಶಿಲೆ ಮೇಲೆ ಬಡಿಯೋರ್ಗೆ ಏನ್ ಹೇಳ್ತಾರ? ಹುಚ್ಚರು ಅಂತಾರೆ. ಹಾಗಾಯ್ತು ಕಣಪ್ಪ ನಿನ್ನ ಪರಿಸ್ಥಿತಿ. ಏನಾಯ್ತು? ನಾವ್ ಯಾರು? ಏನು? ನಮ್ಮ ಯೋಗ್ಯತೆ ಏನೆಂಬುದನ್ನ ತಿಳಿಯದೆ ಹಾ. ನಮ್ಮನ್ನು ತುಡುಕಲು ಬರಬೇಡ. ಏಯ್, ನಮ್ಮೊಡೆಯ ಆ ಶಂಕರಪ್ಪನ ಆಣೆಯಾಗಿ ಹೇಳ್ತಾ ಇದ್ದೇನೆ, ಏನು? ಆ ಬಿಕಾ ಹೊಡೆದವ ನಾನ್, ಆ? ಬಿಕಾ ತಿನ್ನುವ ನಾನ್. ನಿಂಗೆ ಹಾಂಗೆ ಮಾಂಸದ ಆಸೆ ಇದ್ರೆ ಏನು? ಬಾಲ ಬದಿ ಒಂದು ತುಂಡು ಬೇಕಾದ್ರೆ ಕೊಡ್ತೀನಿ, ಹಿಡ್ಕೊಂಡು. ಮುಚ್ಚೋ ಬಾಯ್. ಕೈರಾತ, ಹಾ. ಒಂದು ವೇಳೆ ಪಂಥದಿಂದ ನಿನ್ನೊಡನೆ ಕಾದಾಡಿದರೆ ಏನು ಏನು? ಪಕ್ಕದಿಂದ ಕಾದಾಡಿದರೆ ಹಾ. ನಿನಗೆ ಮರಣ ಕಟ್ಟಿಟ್ಟದ್ದು. ಅರರೆ! ಇನ್ನ ಕಾಡ ಬೇಡಿನ ಪರಿಯನ್ನು ಏನು ಎಂದು ನಾವು ತಿಳಿದುಕೊಂಡಿದ್ದೇವೆ. ಅದಕ್ಕೆ ಬಂದವನ ನೀನು. ಹಾ, ಹಾ. ಕಾಡಿನಲ್ಲಿರುವಂತಹ ಮಗ ಪಕ್ಷಿಗಳನ್ನು ಕೊಂದು ಹಾ. ಅವುಗಳನ್ನು ತಿಂದು ಒಡಲನ್ನು ಹೊರೆದುಕೊಳ್ಳುವಂತ ಸಂಸ್ಕಾರಹೀನ ನಾಡನ್ನು ಹಾಳು ಮಾಡಿ ಕಾಡಿಗೆ ಬಂದಿದ್ದಿ ನೀನು. ಏಯ್, ಹಾ. ರಾಜಕುಮಾರರ ಕಸ ಕದೆ ಸುಗೆಯನ್ನು ನೀನು ಖಂಡಿತ ತಾಳಲಾರೆ. ಹಾ. ನಿನಗೆ ಈ ಮೃಗ ಬೇಕಿದ್ದರೆ ಹಾ. ಶರಣು ಬಂದು ಧೀರನಾಗಿ ಕೇಳಿದರೆ ಕೊಟ್ಟೇನು ವಿನಃ ಹಾ. ದರ್ಪಕ್ಕೆ ಬಡಿಯಲಾರ ತೊಲಗತ್ತೆ. ಹಂದಕ್ಕೆ